ಹಾಯ್ ಹಲೋ ನಮಸ್ಕಾರ. ಅಚ್ಚರಿ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ನಾನು ಯಾವ ರೀತಿ ಕಸ್ಟಮರ್ ಒಂದು ಬ್ಲೌಸ್ ಒಂದೇ ಕಸ್ಟಮರ್ 4 ರಿಂದ 5 ಬ್ಲೌಸ್ ಒಟ್ಟಿಗೆ ಕೊಟ್ಟಾಗ ಯಾವ ರೀತಿ ನಾನು ಅದನ್ನು ನೋಟ್ಸ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದನ್ನು ಬ್ಲೌಸಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ನಾನು ಚೆಸ್ಟ್ ಮೆಷರ್ಮೆಂಟ್, ವೇಸ್ಟ್ ಮೆಷರ್ಮೆಂಟ್ ಅಥವಾ ಸ್ಲೀವ್ಸ್ ರೌಂಡ್ ಆಗಿರ್ಬೋದು, ಆರ್ಮ್ ಹೋಲ್ ಆಗಿರ್ಬೋದು, ಪ್ರತಿಯೊಂದು ಮೊದಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾರ್ಕಿಂಗ್ ಮಾಡೋದು ತುಂಬ ಈಸಿ ಮತ್ತು ತುಂಬ ಕ್ವಿಕ್ಕಾಗಿ ತುಂಬ ಬೇಗ ಮುಗಿಸ್ಬೋದು. ನಾನು ರೆಗ್ಯುಲರಾಗಿ ಫಾಲೋ ಮಾಡೋದು ಇದೇ ಮೆಥಡು. ಸೊ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ನಾನು ಯಾವ ರೀತಿ ಈಸಿಯಾಗಿ ಕಟ್ಟಿಂಗ್ ಮಾಡ್ತೀನಿ ಅಂತ ಅರ್ಥ ಆಗುತ್ತೆ. ಹಾಗೆ ಇನ್ನು ಮುಂದೆ ಕ್ಲಾಸಸ್ಸಲ್ಲೂ ಕೂಡ ಯಾವುದೇ ಆದ್ರೂ ಅಂದರೆ ಬಿಗಿನರ್ಸ್ಗೆ ಯೂಸ್ ಆಗೋ ರೀತಿ ಚಿಕ್ಕ ಪುಟ್ಟ ಕಟ್ಟಿಂಗ್ಸ್ ಸ್ಟಾರ್ಟಿಂಗಿಂದ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೂಡ ನಾನು ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಹಾಗೆ ಎಲ್ಲರಿಗೂ ತುಂಬ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಮೊದಲು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡಿಕೊಂಡು ಅದೇ ರೀತಿ ಶೋಲ್ಡರ್ ಆಗಿರ್ಬೋದು, ಆರ್ಮೋಲ್ ಲೆಂತ್ ಆಗಿರ್ಬೋದು ಮೊದಲು ಮಾರ್ಕ್ ಮಾಡ್ಕೊಂಬಿಟ್ಟು ಅದಾದ ನಂತರ ನಾನು ಕ್ಯಾಲ್ಕುಲೇಷನ್ ಮೊದಲೇ ಮಾಡಿರ್ತೀನಿ. ನಾನು ಮೇಜರಾಗಿ ಫಾಲೋ ಮಾಡೋ ಕ್ಯಾಲ್ಕುಲೇಷನ್ ಅಂದರೆ 2, 4, 6 ಮತ್ತು 10. ಸ್ಲೀವ್ಸ್ ಕಟ್ಟಿಂಗ್ ಅಂತ ಬಂದಾಗ 8 ಅಥವಾ 10 ಎಲ್ಲ ಅನ್ಕೋಬೋದು, ಏನಪ್ಪ ಇದು 2, 4, 6 ಈ ರೀತಿ ಸಮಸಂಖ್ಯೆ ಹೇಳ್ತಾ ಇದ್ದಾರೆ ಅಂತ. ನಾನು ಮೊದಲಿಂದನೂ ಇದೊಂದು ನಾನು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಶೋಲ್ಡರ್ ಅಂತ ಬಂದಾಗ ನಾವು ಅದನ್ನು 2 ಭಾಗ ಮಾಡ್ತೀವಿ, ಹಾರ್ಮೋಲ್ ಅಂತ ಬಂದಾಗ ಅದನ್ನು 6 ಭಾಗ ಮಾಡ್ತೀವಿ. ಅದೇ ರೀತಿ ಚೆಸ್ಟ್ ಮೆಷರ್ಮೆಂಟ್, ವೇಸ್ಟ್ ಮೆಷರ್ಮೆಂಟ್ ಆಗಿರ್ಬೋದು ಅದನ್ನು 4 ಭಾಗ ಮಾಡ್ತೀವಿ. ಆ ರೀತಿ ಎಲ್ಲ ಮಾರ್ಕ್ ಮಾಡಿಕೊಂಡು ನಾನು ಕ್ಯಾಲ್ಕುಲೇಷನ್ ಮೊದಲೇ ಮಾಡಿಟ್ಕೊಂಬಿಟ್ಟು ಈಸಿಯಾಗಿ ಕಟ್ಟಿಂಗ್ನ ಮುಗಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಹಾರ್ಮೋಲ್ನು ಅಷ್ಟೇ ಚೆಕ್ ಮಾಡ್ಕೊಳ್ತೀನಿ. ಡೈರೆಕ್ಟಾಗಿ ಸುಮ್ಮನೆ ಹಾಗೆ ರ್ಯಾಂಡಮಾಗಿ ಏನೋ 5.5, 6 ಅಂತ ಹಾಕಲ್ಲ. ಕ್ಯಾಲ್ಕುಲೇಷನ್ ಆದಮೇಲೆ ನಮಗೆ ಎಷ್ಟು ಆರ್ಮ್ ರೌಂಡ್ ಬೇಕಾಗುತ್ತೋ ಅದನ್ನು ಚೆಕ್ ಮಾಡಿಕೊಂಡು, ಅದಾದಮೇಲೆ ವೇಸ್ಟಲ್ಲಿ ಡೀಪ್ ಕಡಿಮೆ ಇದ್ದಾಗ ಅಲ್ಲಿ ಡಾಟ್ ಕೊಡಬೇಕಾದ್ರೆ ಡಾಟ್ನ ಕೊಟ್ಟು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ತುಂಬ ಈಸಿಯಾಗಿ ಆಗಿಬಿಡುತ್ತೆ ನನಗೆ ಈ ಮಾರ್ಕಿಂಗ್ಸು ಬ್ಯಾಕು. ಯಾಕಂದರೆ ಒಟ್ಟಿಗೆ ಕಸ್ಟಮರ್ 4 ರಿಂದ 5 ಕೊಟ್ಟಾಗ ನಾವು ಪ್ರತಿಯೊಂದನ್ನು ಸಪ್ರೇಟ್ ಮಾಡೋದಕ್ಕಾಗಲ್ಲ. ನೆಕ್ ಶೇಪ್ಸ್ ಏನಾದರೂ ಚೇಂಜ್ ಇದ್ದರೆ ಅದನ್ನು ಸಪ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ. ಡೀಪ್ ನೆಕ್ ಅಂತ ಬಂದಾಗ ಒಟ್ಟಿಗೆ ತೊಗೊಂಡು ಕಟ್ ಮಾಡೋದು ನಾನು ರೆಗ್ಯುಲರಾಗಿ ಫಾಲೋ ಮಾಡೋಂಥ ಪ್ರೊಸೀಜರ್. ಅದೇ ರೀತಿ ಇನ್ ಕೇಸ್ ಏನಾದರೂ ಅದೇ ಕಸ್ಟಮರ್ದು ಕ್ಲೋಸ್ ನೆಕ್ ಇರುತ್ತೆ, ಬ್ಯಾಕಲ್ಲಿ ಬೋಟ್ ನೆಕ್ ಥರ ಬರುತ್ತೆ ಅಂದರೆ ಅದನ್ನು ನಾನು ಒಟ್ಟಿಗೆ ಕಟ್ ಮಾಡೋದಕ್ಕೆ ಹೋಗಲ್ಲ. ಇದು ನಾನು ಒಟ್ಟಿಗೆ 5 ಬ್ಲೌಸು ಕಸ್ಟಮರು ಒಂದೇ ಡೀಪ್ ನೆಕ್ ಮೆಷರ್ಮೆಂಟು ಬೇರೆ ಬೇರೆ ನೆಕ್ ಪ್ಯಾಟರ್ನ್ಸ್ ಹೇಳಿದ್ರು ಅಂತ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಎಲೆಕ್ಟ್ರಿಕ್ ಸೀಸರ್ ಇರೋದ್ರಿಂದ ನಮಗೆ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು. ಸೀಸರಲ್ಲಿ ನಾನು 4 ರಿಂದ 5 ಬಟ್ಟೆನ ಇಟ್ಕೊಂಡು ಕಟ್ ಮಾಡ್ತೀನಿ ಅಂದರೆ ಬೆರಳುಗಳು ನೋವು ಬರುತ್ತೆ ಮತ್ತು ಬೇಗ ಕಟ್ ಆಗಲ್ಲ. ಆದರೆ ಎಲೆಕ್ಟ್ರಿಕ್ ಸೀಸರಲ್ಲಿ ಸ್ವಲ್ಪ ಈಸಿಯಾಗಿ ಕಟ್ ಮಾಡಬಹುದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು 5 ಬಟ್ಟೆಗಳನ್ನ ಒಟ್ಟಿಗೆ ಇಟ್ಕೊಂಡು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ಅಂತ. ಆರ್ಮೋಲ್ನ ನಾನು ಎಲೆಕ್ಟ್ರಿಕ್ ಸೀಸರಲ್ಲಿ ಡೈರೆಕ್ಟಾಗಿ ಕಟ್ ಮಾಡಲ್ಲ, ಯಾಕಂದರೆ ಅದರಲ್ಲಿ ಶೇಪ್ಸ್ ಹತ್ರ ಹೋಗ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ದೂರನೇ ಕಟ್ ಮಾಡಿ ಅದಾದ ನಂತರ ನನಗೆ ಯಾವ ಪೊಸಿಷನಲ್ಲಿ ಇಟ್ಕೊಂಡು ಅದು ಕಟ್ ಮಾಡೋಕ್ಕೆ ಈಸಿ ಆಗುತ್ತೋ ಆ ರೀತಿ ಇಟ್ಕೊಂಡು ಕಟ್ ಮಾಡ್ತೀನಿ. ತುಂಬಾ ಈಸಿ ಆಗುತ್ತೆ ಎಲೆಕ್ಟ್ರಿಕ್ ಸೀಸರು. ಕೆಲವೊಬ್ಬರು ಕೇಳಿದ್ರಿ ಎಲ್ಲಿ ಸಿಗುತ್ತೆ ಎಲೆಕ್ಟ್ರಿಕ್ ಸೀಸರು, ಅದರ ಲಿಂಕ್ ಕಳಿಸಿ ಅಂತ. ನಾನು ಆನ್ಲೈನಲ್ಲಿ ಇದನ್ನು ಪರ್ಚೇಸ್ ಮಾಡಿಲ್ಲ. ಡೈರೆಕ್ಟ್ ಈ ಟೈಲರಿಂಗ್ ಮಿಷಿನ್ಸ್ ಎಲ್ಲ ಸೇಲ್ ಮಾಡ್ತಾರಲ್ವ ಅವ್ರ ಹತ್ರದಿಂದ ಡೈರೆಕ್ಟಾಗಿ ನಾನು ಪರ್ಚೇಸ್ ಮಾಡಿದ್ದು. ಈಸಿ ಆ್ಯಕ್ಚುಲಿ. ಅದು ಏನಂತಂದರೆ ಕಟ್ಟಿಂಗ್ ಫಾಸ್ಟಾಗಿ ಆಗುತ್ತೆ, ನಾರ್ಮಲ್ ಸೀಸರ್ಗಿಂತ ಕಟ್ಟಿಂಗ್ ಫಾಸ್ಟಾಗಿ ಆಗುತ್ತೆ. ನಾನಿವಾಗ ಬ್ಯಾಕ್ ನೆಕ್ಕಲ್ಲಿ ಹಾರ್ಮೋಲು ಲೆಂತ್ ಎಲ್ಲ ಕಟ್ ಮಾಡಿ ಆದಮೇಲೆ ನೆಕ್ ಶೇಪ್ ಕೊಡೋಕ್ಕೂ ಮುಂಚೆ ನಾನು ನಾಚಸ್ ಹಾಕ್ತಾಯಿದ್ದೀನಿ. ನೆಕ್ ವಿಡ್ತ್ ಎಷ್ಟು ಬೇಕು, ಯಾವ ಇದರಲ್ಲಿ ನಾವು ಕಟ್ ಮಾಡಬೇಕು ಅಂದ್ಬಿಟ್ಟು. ಅದಾದ ನಂತರ ನೆಕ್ ಡೀಪ್ ಕೂಡ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಅವ್ರಿಗೆ ಬ್ಯಾಕ್ ಪಟ್ಟಿ ಎಷ್ಟು ಬೇಕಾಗುತ್ತೋ ಅದನ್ನು ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಶೇಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಇದರಲ್ಲಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಅಷ್ಟೇ, ಬಟ್ ಕಟ್ ಮಾಡಲ್ಲ. ಯಾಕಂದರೆ ಕಸ್ಟಮರ್ದು ಬೇರೆ ಬೇರೆ ಇದಕ್ಕೂ ಬೇರೆ ಬೇರೆ ನೆಕ್ ಶೇಪ್ ಇರೋದ್ರಿಂದ ಬೇರೆ ಬೇರೆ ನಿಧಾನಕ್ಕೆ ಕಟ್ ಮಾಡೋಂತ ಹಾಗೆ ಇಡ್ತಾ ಇದ್ದೀನಿ. ಅದ್ರ ಮಧ್ಯೆ ಕಸ್ಟಮರ್ದು ಇನ್ನೊಂದು ಬ್ಲೌಸು ವರ್ಕ್ ಇತ್ತು, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇತ್ತು. ಅದನ್ನು ಕೂಡ ಮಧ್ಯೆ ನೋಡ್ಕೊಬೇಕಾಗುತ್ತೆ. ಥ್ರೆಡ್ ಎಲ್ಲಾದರೂ ಕಟ್ ಆಗ್ತಿದೆಯಾ, ಹಾಗೆ ದಾರ ಏನಾದರೂ ಎಕ್ಸ್ಟ್ರಾ ಬಂದಿದ್ರೆ ಅದನ್ನು ಟ್ರಿಮ್ ಮಾಡಬೇಕಲ್ಲೇ. ನಾವು ಫೈನಲಾಗಿ ಟ್ರಿಮ್ ಮಾಡ್ತೀವಿ ಅಂತಂದರೆ ಅದು ಫಿನಿಶಿಂಗ್ ಅಷ್ಟು ಚೆನ್ನಾಗಿರಲ್ಲ. ನಾನು ಅಲ್ಲಲ್ಲೇ ಮಧ್ಯೆ ಕಟ್ ಮಾಡ್ಕೊಳ್ತೀನಿ. ಅದ್ರ ಮಧ್ಯೆ ಹಾಗೆ ಟೇಲರ್ ಏನು ಸ್ಟಿಚ್ ಮಾಡ್ತಾ ಇದ್ದಾರೆ ವಿತ್ ಫಿನಿಶಿಂಗ್ ಇದೆಯಾ ಅಂತ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ನಮ್ಮ ಟೇಲರ್ ತುಂಬ ಫಾಸ್ಟಾಗಿ ಮಾಡ್ತಾರೆ, ಬಟ್ ವಿತ್ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಹಾಗೆ ಸ್ಲೀವ್ಸಲ್ಲಿ ಕೂಡ ಅಷ್ಟೇ ಯಾವುದೇ ಥರ ಬಾರ್ಡರ್ ಡಿಸೈನ್ ಬೇಡ, ಬರೀ ಬುಟ್ಟಾಸ್ ಇರಲಿ.
ಯಾಕಂದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದಮೇಲೆ ಆ ಬಾರ್ಡರ್ ಇದ್ರೇ ಅದಕ್ಕೆ ಲುಕ್ಕು. ನಾವು ಬಾರ್ಡರ್ನ ಬಿಟ್ಬಿಟ್ಟು ಬರೀ ಪ್ಲೇನಾಗಿ ವರ್ಕ್ ಮಾಡ್ತೀವಿ ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಡಾಟ್ ಡಾಟ್ ಥರ ಮಾತ್ರ ಕೊಡ್ತಾಯಿದ್ದೀನಿ. ಇದಾದಮೇಲೆ ನಾನು ಫ್ರಂಟ್ ನೆಕ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ನೆಕ್ಗೆ ಏನಿಲ್ಲ, ಬ್ಯಾಕ್ ನೆಕ್ಗೆ ಏನು ಶೋಲ್ಡರ್ ತೊಗೊಂಡಿದ್ನು, ಇನ್ ಕೇಸ್ 5.5 ತೊಗೊಂಡಿದ್ರೆ ಅದೇ 5.5 ಶೋಲ್ಡರ್ನ ಫ್ರಂಟ್ಗೂ ನಾನು ಕನ್ಸಿಡರ್ ಮಾಡ್ತೀನಿ. ಕಸ್ಟಮರ್ ಇನ್ ಕೇಸ್ ಇಲ್ಲ ನನಗೆ ಬ್ರಾಡ್ ಬೇಕು ಅಂದರೆ ಮಾತ್ರ ಅದಕ್ಕೊಂದು 1/2 ಇಂಚ್ ಆ್ಯಡ್ ಮಾಡಿ ಬ್ರಾಡ್ನೆಸ್ನ ಫ್ರಂಟಲ್ಲಿ ಕೊಡಬಹುದು. ಇದರಲ್ಲಿ ಫ್ರಂಟ್ ನೆಕ್ಕಲ್ಲಿ ಯೂಶ್ವಲಾಗಿ ಏನು ಮಾಡ್ತಾರೆ, ಬ್ಯಾಕ್ ಲೆಂತ್ ಎಷ್ಟಿರುತ್ತೋ ಅಷ್ಟೇ ಲೆಂತ್ನ ಫ್ರಂಟ್ ಕೊಟ್ಬಿಟ್ಟು ಅದಾದಮೇಲೆ ಪಟ್ಟಿ ಕೊಡ್ತಾರೆ. ಬಟ್ ನಾನು ಆ ರೀತಿ ಮಾಡಲ್ಲ. ಬಸ್ಟ್ ಪಾಯಿಂಟ್ ಏನಿದೆಯೋ ಬಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ತೀನಿ. ಅದೇ ಥರ ಅಂಡರ್ ಬಸ್ಟ್ ಲೆಂತ್ ಅಥವಾ ಚೆಸ್ಟ್ ಲೆಂತ್ ಅಂತ ಹೇಳ್ತೀವಿ, ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿದಾಗ ಕಪ್ ಶೇಪ್ ತುಂಬ ಚೆನ್ನಾಗಿ ಕೂರುತ್ತೆ, ಕಸ್ಟಮರ್ಗೆ ಫಿಟ್ಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಅದನ್ನು ಫಾಲೋ ಮಾಡಿ ಅದೇ ರೀತಿ ಚೆಸ್ಟ್ ಮೆಷರ್ಮೆಂಟ್ ಆಗಿರ್ಬೋದು, ಬಸ್ಟ್ ಮೆಷರ್ಮೆಂಟು, ವೇಸ್ಟ್ ಮೆಷರ್ಮೆಂಟ್ ಇದೆಲ್ಲ ಮಾರ್ಕ್ ಮಾಡಿಕೊಂಡು ನಾನು ಫ್ರಂಟ್ ನೆಕ್ನ ಮಾರ್ಕಿಂಗ್ನ ಮಾಡ್ತೀನಿ. ಅದೇ ರೀತಿ ಫ್ರಂಟ್ ನೆಕ್ಕು ಅಷ್ಟೇ ಸ್ಲ್ಯಾಂಟಾಗಿ ಮಾರ್ಕ್ ಮಾಡೋದೇ ಇಲ್ಲ. ಸ್ಲ್ಯಾಂಟಾಗಿ ನಾವು ತೊಗೊಂಡಾಗ ಜಾಸ್ತಿ ಅಂತ ಅನಿಸುತ್ತೆ. ಡೈರೆಕ್ಟಾಗಿ ಕಸ್ಟಮರ್ಗೆ ಏನು ಬೇಕೋ ಅದನ್ನು ನಾನು ಸ್ಟ್ರೈಟಾಗಿ ಮೆಷರ್ಮೆಂಟ್ ತೊಗೊಂಡಿರ್ತೀನಿ, ಅದ್ರ ಪ್ರಕಾರನೇ ಮಾರ್ಕಿಂಗ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಫ್ರಂಟ್ ಆರ್ಮ್ ಕರ್ವು. ಬ್ಯಾಕಲ್ಲಿ ಸ್ಟ್ರೈಟಾಗಿ ಕೊಟ್ಟಿರ್ತೀನಿ, ಫ್ರಂಟಲ್ಲಿ ಒಂದು 1/4 ಇಂಚು ಒಳಗಡೆ ತೊಗೊಂಡಾಗ ಫ್ರಂಟಲ್ಲಿ ಯಾವುದೇ ಥರ ಎಕ್ಸ್ಟ್ರಾ ರಿಂಕಲ್ಸ್ ಬರಲ್ಲ ಅನ್ನೋ ಕಾರಣಕ್ಕೆ ಆ ರೀತಿ. ಅದೇ ರೀತಿ ಫ್ರಂಟಲ್ಲಿ ಕೂಡ ಹಾರ್ಮ್ ಹೋಲ್ನ ಚೆಕ್ ಮಾಡಬೇಕು. ಹಾರ್ಮ್ ರೌಂಡು ಫ್ರಂಟಲ್ಲಿ ಬ್ಯಾಕಿಗೂ 1 ಇಂಚ್ ಅಥವಾ 3/4 ಇಂಚ್ ಎಕ್ಸ್ಟ್ರಾನೇ ಬರುತ್ತೆ. ಯಾಕಂದರೆ ನಾವಿಲ್ಲಿ ಆಮ್ ಹತ್ರ ಒಂದು ಡಾಟ್ನ ಹಿಡಿತೀವಲ್ವ, ಆ ಡಾಟಿಗೆ ಎಷ್ಟು ಬೇಕೋ ಎಕ್ಸ್ಟ್ರಾ ಅದಷ್ಟು ಬರಲೇಬೇಕು. ಅದು ಬಂದಾಗಲೇ ನಾವು ಡಾಟ್ ಹಿಡಿದಾಗ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಇದು ಬಂದು 4 ಡಾಟ್ ಬ್ಲೌಸು. ಪ್ರಿನ್ಸಸ್ ಕಟ್ಟಾದರೆ ಅದೇ ಬೇರೆ ರೀತಿ ಬರುತ್ತೆ. 4 ಡಾಟ್ ಬ್ಲೌಸಲ್ಲಿ ಈ ರೀತಿ ಮಾಡೋದು ಕಾಮನ್, ಅಂದರೆ 4 ಡಾಟ್ಗಳು ಬರಲೇಬೇಕು. ಅದೇ ರೀತಿ ಸೈಡ್ ಡಾಟ್ ಏನು ಕೊಡ್ತಾ ಇದ್ದೀನೋ 4th ಡಾಟು, ಅದು ಕೂಡ ಏನು ಮಾಡ್ತೀನಿ, ಕೆಲವೊಂದು ಸಲ ಸ್ಮಾಲ್ ಮೆಷರ್ಮೆಂಟ್ಸ್ಗೆಲ್ಲ ಕೊಡೋಲ್ಲ, ಸ್ಕಿಪ್ ಮಾಡಬಹುದು, ಅವಶ್ಯಕತೆ ಇರಲ್ಲ. ಈ ಹೆವಿ ಬಸ್ಟ್ 36+ ಇರ್ತಾರಲ್ವ, 38, 39, 40 ಇರ್ಬೋದು. ಆ ರೀತಿ ಪ್ಲಸ್ ಸೈಜಸ್ಗೆಲ್ಲ 4ನೇ ಡಾಟ್ ಕೊಡೋದು ತುಂಬಾ ಕಾಮನ್, ಅದು ಕೊಡಲೇಬೇಕಾಗತ್ತೆ. ಅದಾದಮೇಲೆ ಹಾಗೆ ಡಾಟಿಗೆ ಅಂದರೆ ವೇಸ್ಟ್ ಡಾಟಿಗೆ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡಿ ಶೇಪ್ ಕೊಟ್ಟು ನಾನು ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಹೀಗೆ ಮಾತ್ರನೂ ಅಷ್ಟೇ, ನಾವು ಏನು ಟೈಲರ್ಗೆ ಕೊಡೋಕ್ಕೂ ಮುಂಚೆ ಎಲ್ಲೆಲ್ಲಿ ಎಷ್ಟೆಷ್ಟು ಡಾಟಿಗೆ ಬಿಟ್ಟಿದ್ದೀವಿ, ಅವ್ರಿಗೆ ಎಷ್ಟೆಷ್ಟು ಬೇಕು ಅಂತ ಅಂದ್ಬಿಟ್ಟು ಕೂಡ ಮಾರ್ಕ್ ಮಾಡಬೇಕು. ಇದಾದ ನಂತರ ನಾನು ಫೈನಲಾಗಿ ನೆಕ್ ಶೇಪ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ನೆಕ್ ಶೇಪ್ ಎಲ್ಲ ಬ್ಲೌಸಸ್ಗೂ ಇಲ್ಲ, ಬರೀ ಮೇಲ್ಗಡೆ ಇರೋ ಬ್ಲೌಸಲ್ಲಿ ಮಾತ್ರ ಸ್ವೀಟ್ ಹಾರ್ಟ್ ನೆಕ್ ಇದೆ, ಅದಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. ಬಟ್ ಕಟ್ಟಿಂಗ್ನ ಮಾಡಲ್ಲ, ಯಾಕಂದರೆ ಬ್ಯಾಲೆನ್ಸ್ 4 ಬ್ಲೌಸಸ್ ನೆಕ್ ಶೇಪು ಬೇರೆ ಇದೆ. ಕೆಲವೊಂದರಲ್ಲಿ ಸ್ಕ್ವೇರ್ ಇದೆ, ರೌಂಡ್ ಇದೆ, ಅದನ್ನೆಲ್ಲ ನೋಡಿಕೊಂಡು ಸಪ್ರೇಟಾಗಿ ಕಟ್ಟಿಂಗ್ನ ಮಾಡ್ಕೊಬೇಕು. ವೇಸ್ಟ್ ಡಾಟ್ ಹತ್ರನೂ ಅಷ್ಟೇ ಮಾರ್ಕ್ ಮಾಡಾದ್ಮೇಲೆ ನಮಗೆ ವೇಸ್ಟ್ ಎಷ್ಟಿರುತ್ತೋ, ಇವಾಗ 30 ಇದ್ದರೆ /4 ಮಾಡಿದಾಗ 7.5 ಬರುತ್ತೆ. 7.5 ಪ್ಲಸ್ 3/4 ಇಂಚ್ ಎಕ್ಸ್ಟ್ರಾ, ಅರ್ಧದಿಂದ 3/4 ಇಂಚ್ ಎಕ್ಸ್ಟ್ರಾ ಬರಬೇಕು. ಅದನ್ನು ಚೆಕ್ ಮಾಡಿಕೊಂಡು ಆಮೇಲೆ ನಾನು ಕಟ್ಟಿಂಗ್ನ ಮಾಡ್ಕೊಳ್ತೀನಿ. ಯಾವುದನ್ನು ಸುಮ್ಮನೆ ರ್ಯಾಂಡಮಾಗಿ ಮಾರ್ಕ್ ಮಾಡಿ ಕಟ್ಟಿಂಗ್ನ ಮಾಡಲ್ಲ. ಕರೆಕ್ಟಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಬರಬೇಕು ಅಂತ ಮೊದಲೇ ನಾನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದ್ರ ಪ್ರಕಾರ ಮಾಡೋದು. ನೋಡ್ಬೋದು ಫ್ರಂಟ್ ಆರ್ಮ್ ಕರ್ವ್ ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾತ್ರ ಕಟ್ ಮಾಡಲ್ಲ, ನೆಕ್ ಶೇಪ್ನ. ತುಂಬಾ ಈಸಿ. ಕೆಲವೊಬ್ರು ಹೇಳ್ತಾರೆ ಬಾಡಿ ಮೆಷರ್ಮೆಂಟ್ ತೊಗೊಂಡು ಮಾಡೋದು ಕಷ್ಟ ಅಂತ, ಬಟ್ ಬಾಡಿ ಮೆಷರ್ಮೆಂಟೇ ತುಂಬಾ ಈಸಿ ಆಗುತ್ತೆ, ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ. ಅಳತೆ ಬ್ಲೌಸ್ ಏನಾದರೂ ತೊಗೊಂಡು ಮಾರ್ಕಿಂಗ್ ಮಾಡಿದ್ರೆ ಆ ಅಳತೆ ಬ್ಲೌಸಲ್ಲಿ ಏನೇ ಆಲ್ಟ್ರೇಷನ್ಸ್ ಇದ್ದರೂ ನಾವು ಮಾಡೋ ಬ್ಲೌಸಲ್ಲಿ ಕೂಡ ಅದೇ ಆಲ್ಟ್ರೇಷನ್ಸ್ ಬರುತ್ತೆ. ಆ ಕಾರಣದಿಂದಾಗಿ ನಾನು 90% ಅವಾಯ್ಡ್ ಮಾಡ್ತೀನಿ. ಬಟ್ ಕೆಲವೊಬ್ರು ಕಸ್ಟಮರ್ ಹೇಳ್ತಾರೆ ಇಲ್ಲ ನಮ್ಗೆ ಇದೇ ಬ್ಲೌಸ್ ಕರೆಕ್ಟಾಗಿದೆ ಅಂತ. ಬಟ್ ಅದು ಯೂಸ್ ಮಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ ಬಟ್ಟೆ ಅಂತ ಕಸ್ಟಮರ್ಸ್ಗೆ ಗೊತ್ತಿರಲ್ಲ. ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಇಲ್ಲ ಮ್ಯಾಮ್ ನೀವು ಬಾಡಿ ಮೆಷರ್ಮೆಂಟ್ ಒಂದು ಸಲ ಕೊಡಿ, ಆ ಬಾಡಿ ಮೆಷರ್ಮೆಂಟ್ ತೊಗೊಂಡು ನಾವು ಕರೆಕ್ಟಾಗಿ ಮಾಡಿ ಕೊಡ್ತೀವಿ ಅಂತ. ಸೊ ತುಂಬ ಈಸಿಯಾಗಿ ಕಟ್ಟಿಂಗ್ನ ಮಾಡಬಹುದು. ನೀವು ಕೂಡ ಇನ್ ಕೇಸ್ ಕಲಿಬೇಕು ಅಂದರೆ ನಮ್ಮ ಚಾನಲಲ್ಲಿ ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ಬೇಸಿಕ್ಕಿಂದ ಯಾವ ರೀತಿ ನೆಕ್ ಶೇಪ್ ಮಾರ್ಕಿಂಗ್ ಮಾಡಬೇಕು, ಕಟ್ಟಿಂಗ್ ಮಾಡಬೇಕು ಅನ್ನೋದು ಎಲ್ಲನೂ ನಾನು ತಿಳಿಸ್ಕೊಡ್ತೀನಿ. ಅದರಿಂದ ಬೇಕಾದರೆ ಬಿಗಿನರ್ಸ್ ಕೂಡ ಆರಾಮಾಗಿ ಕಟ್ಟಿಂಗ್ನ ಕಲಿತು ಸ್ಟಿಚಿಂಗ್ ಕೂಡ ಮಾಡಬಹುದು. ಸೊ ಇಲ್ಲಿ ನೋಡ್ಬೋದು ಒಂದು ಮೆಷಿನ್ ಎಂಬ್ರಾಯ್ಡ್ರಿ
ಮಧ್ಯದಲ್ಲಿ ನಿಮ್ಗೆ ತೋರಿಸ್ದಾಗೆ ತುಂಬಾ ಡಿಫ್ರೆಂಟಾಗಿ ಮತ್ತು ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಕೆಲವೊಬ್ಬರು ರೀಸನ್ಸ್ಗಳು ಹೇಳ್ತಾರೆ. ಬಟ್ ಇಲ್ಲಿ ನೀವು ನೋಡ್ತಾ ಇರೋಗೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ. ಇನ್ ಕೇಸ್ ನಿಮಗೂ ಕೂಡ ಈ ರೀತಿ ಯಾವುದಾದ್ರು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿಸ್ಬೇಕು, ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂದರೆ ನಮ್ಮ ಭುವಿಕಾ ಬೊಟಿಕ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಾ ಇರೋವಂಥ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಂಬ್ರಾಯ್ಡ್ರಿ ಮಾಡಿಕೊಡೋದಾಗಿರ್ಬೋದು ಅಥವಾ ಸ್ಟಿಚಿಂಗ್ ಮಾಡಿ ಕೊಡೋದಾಗಿದ್ದರೂ ಮಾಡಿಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಸದಾ ನಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.